ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ನಗರದಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಬಿಸಿಲಿಗೆ ಬೆಂಡಾಗಿದ್ದ ಗದಗ ಜನತೆಗೆ ವರುಣದೇವ ತಂಪೆರೆದಿದ್ದಾನೆ. ಮಳೆಗಾಳಿಗೆ ದೊಡ್ಡ ಗಾತ್ರದ ಮರಗಳು ಕೂಡ ಬಿದ್ದಿವೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ವಿದ್ಯುತ್ ಕಂಬಗಳು ಕೂಡ ಬೀಳ್ತಾ ಇವೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿ ಕಾರಿನ ಮೇಲೆ ದೊಡ್ಡ ಗಾತ್ರದ ಮರ ಕೂಡ ಬಿದ್ದಿದೆ. ಮಳೆಗೆ ಈ ರೀತಿಯಾಗಿ ಬೃಹತ್ ಗಾತ್ರದ ಮರಗಳು ಬೀಳ್ತಾ ಇರುವಂಥದ್ದು. ಅದರ ಜೊತೆಗೆ 3 ಬೈಕ್ಗಳು ಕೂಡ ಜಖಮಾಗಿವೆ. ಇದ್ದಕ್ಕಿದ್ದಾಗೆ ಗಾಳಿ ಸಹಿತ ಮಳೆಯ ಎಂಟ್ರಿ ಆಗಿರೋದ್ರಿಂದ ಈ ರೀತಿಯ ಅನಾಹುತಗಳು ಆಗಿವೆ. ಅಲ್ಲಿ ಇದು ಮಕಾನಗಲ್ಲಿ 24ನೇ ವಾರ್ಡ್, ದೊಡ್ಡ ಗಡಿಯಾರದಿಂದ ಮರ್ಚೆಂಟ್ ಬ್ಯಾಂಕ್ SSK ಸ್ಕೂಲ್ ಹೋಗುವಂಥ ರೋಡ್ನ್ಯಾಗ ದೊಡ್ಡ ಮರ ಬಿದ್ದೈತಿ. 3-4 ಕಂಬ ಬಿದ್ದಾವು. ಇಲ್ಲಿ ಹಾಗೆ ಅಲ್ಲೇ 1 ತಾಸು ಆತ ಮಳೆ ಗುಡುಗು ಅಂತಂದು. ಇದಕ್ಕಿಂತ ಮುಂಚಿತವಾಗಿ ನಾ 1 ವರ್ಷದ ಹಿಂದೆ ಗದಗ ನಗರಸಭೆ ಕಮಿಷನರಿಗೂ ಮತ್ತು ಲೋಕಾಯುಕ್ತರಿಗೂ ಮತ್ತು ಇಲ್ಲಿ ಮಕಾನಗಲ್ಲಿ ಸಂಬಂಧಪಟ್ಟ ಇಲಾಖೆದವ್ರಿಗೂ ಎಲ್ಲರಿಗೂ ಅರ್ಜಿ ಕೊಟ್ಟೆ. ನಾನು ಅರ್ಜಿ ಕೊಟ್ಟಂಥ ರಿಸೀವ್ ಕಾಪಿ ನನ್ನಲ್ಲಿ ಅದಾವು. 30-40 ವರ್ಷದಿಂದ ಲೈಟಿಂಗ್ ಕಂಬ ಹಳೆವು ಅದಾವು, ಇವನ್ನ ಚೇಂಜ್ ಮಾಡಿರಿ ಅಂತಂದು ಲೋಕಾಯುಕ್ತರಿಗೂ ನಾನು ಅರ್ಜಿ ಕೊಟ್ಟೀನಿ. ಮತ್ತು ಇಲ್ಲೆಲ್ಲ ಬಡ ಮಕ್ಳು ಅದಾವು. ಇಲ್ಲಿ ಇದು ಸುಲಭ ಶೌಚಾಲಯ ಐತಿ. ಸುಲಭ ಶೌಚಾಲಯಕ್ಕೆ ಎಲ್ಲ ಇದು ಏನು 24ನೇ ವಾರ್ಡ್ ಏನೈತಲ್ಲ, ಹಿಂದುಳಿದ ನಮ್ಮ ವಾರ್ಡ್, ಇಲ್ಲಿ ಅಧಿಕಾರಿಗಳು ಬರಲ್ಲ. ಸಾವು ನೋವು ಏನಾದರೂ ಇವತ್ತಿನ ಮಟ್ಟಿಗೆಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ವಾರ್ಡ್ ಮೆಂಬರ್